ಕೆ ಭಾರತ್ ನ್ಯೂಸ್ 24x7. ಈಗ ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಊರ್ನಪಲ್ಲಿ ಗ್ರಾಮ, ಈಗ ಶಿಥಿಲ ಆಗಿದೆ ಗ್ರಾಮ. ದೊಡ್ಡಮಲ್ದೊಡ್ಡಿ ರೋಡ್ನಲ್ಲಿ ಶ್ರೀನಿವಾಸಪುರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ, ಅಂದರೆ ಒಂದು ಒಳ್ಳೆ ವಾತಾವರಣದಲ್ಲಿ, ಶಾಂತಿನಿಕೇತನಂತಹ ಒಂದು ಒಳ್ಳೆ ವಾತಾವರಣದಲ್ಲಿರುವಂತಹ ಪುರಾತನವಾದಂಥ ಸುಮಾರು 400-500 ವರ್ಷಗಳ ಹಿಂದಿನ ದೇವಸ್ಥಾನದಲ್ಲಿ ಇದ್ದೀವಿ. ಈ ದೇವಸ್ಥಾನದಲ್ಲಿ ವೇಣುಗೋಪಾಲ ಸ್ವಾಮಿ, ಸಂತಾನ ವೇಣುಗೋಪಾಲ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಇದ್ದಾರೆ. ಹಾಗೆ ಇಲ್ಲಿ ದಕ್ಷಿಣಾಭಿಮುಖವಾಗಿರುವಂತಹ ಆಂಜನೇಯ ಸ್ವಾಮಿ ಇದ್ದಾರೆ. ಬಹಳ ಪುರಾತನ ದೇವಸ್ಥಾನ. ಇಲ್ಲಿ ಬಂದಂಥ ಭಕ್ತರ ಬೇಡಿಕೆ ಈಡೇರೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಸ್ವಾಮಿಗಳು ಶ್ರೀಯುತ ಕೇಶವಮೂರ್ತಿ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನಕ್ಕೆ ಅಲಂಕಾರಗಳನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಈ ಸುತ್ತಲೂ ಮೊದಲು ಈ ಊರಿತ್ತಂತೆ, ಇದೊಂದು ಸಂಜೀವಪುರ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇತ್ತಂತೆ. ಈಗ ಗ್ರಾಮದ ಜನಗಳು ಸುಮಾರು ಒಂದು 11 ಊರುಗಳಲ್ಲಿ ಹರಡ್ಕೊಂಡಿದ್ದಾರೆ. ಎಲ್ಲ ಕಡೆಯಿಂದ ಇಲ್ಲಿಂದ ಹೋದವರೇ ಇಲ್ಲ, ಇನ್ನೂ ಅವ್ರು ಕರ್ಕೊಂಡು ಬರುವಂತಹ ಸುಮಾರು ಬೆಂಗಳೂರಿಂದ, ಚೆನ್ನೈಯಿಂದ, ಬೇರೆ ಬೇರೆ ಊರುಗಳಿಂದ ಆಗಾಗ್ಗೆ ಬಂದು ಭಕ್ತರು ಇಲ್ಲಿ ಸೇರ್ತಾ ಇರ್ತಾರೆ. ಒಳ್ಳೆಯ ರಾಮಕೋಟಿ ನಡೆಯುತ್ತೆ, ಕಾರ್ಯಕ್ರಮಗಳು ತುಂಬ ಸುಸೂತ್ರವಾಗಿ ನಡೀತಾ ಇರುತ್ತೆ, ಉತ್ತಮ ವಾತಾವರಣ ಇದೆ. ಆಗಿರೋದ್ರಿಂದ ಭಕ್ತರು ಅನೇಕ ಜನ ಬರೋದ್ರಿಂದ ಒಂದು ಉಂಡಿ ಅಂತ ಇಲ್ಲಿ ಇಟ್ಟಿರ್ತಾರೆ. ಭಕ್ತರ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಿರ್ತಾರೆ. ಆ ಒಂದು ಕಾಣಿಕೆ ಸಲ್ಲಿಸಿರುವಂಥ ಉಂಡಿ ವರ್ಷ ತೆಗೆದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದು ಅಥವಾ ದೇವರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಈ ವರ್ಷ ಉಂಡಿಯನ್ನು ಯಾರೋ ದುಷ್ಕರ್ಮಿಗಳು ಈಗ 15 ದಿವಸಗಳ ಹಿಂದೆ, ಅಂದರೆ ಅದನ್ನು ಕಳುವು ಮಾಡಿರ್ತಾರೆ. ಅದು ಹೇಗಾಯಿತು, ಹಿಂಗಾಯಿತು ಅನ್ನೋದನ್ನು ಇಲ್ಲೇ ಒಂದು ಅರ್ಚಕರಾಗಿರುವಂತಹ, ಪ್ರಧಾನ ಅರ್ಚಕರಾಗಿರುವಂತಹ ಕೇಶವಮೂರ್ತಿ ಸರ್ ಅವರನ್ನ ಕೇಳೋಣ. ಸ್ವಾಮಿ, ತಮ್ಮ ಹೆಸರು? ಸರ್, ನನ್ನ ಹೆಸರು ಕೇಶವಮೂರ್ತಿ ಅಂತ. ಇದು ತುಂಬ ಹಳೆಯ ದೇವಸ್ಥಾನ, ವಂಶಪಾರಂಪರ್ಯವಾಗಿ ನಮ್ಗೆ ಬಂದಿರತಕ್ಕಂಥ ದೇವಸ್ಥಾನ. ಈ ಮುಂಚೆ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು. ಅವರ ದೈವಾಧೀನರಾದ ನಂತರ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಈ ದೇವಸ್ಥಾನ ಮುಜರಾ ಇಲಾಖೆಗೆ ಸೇರಿದೆ. ಆದರೆ ಇಲ್ಲಿ ಊರು ಮೊದಲು ಸಂಜೀವಪುರ ಅನ್ನೋದಿತ್ತು. ಅದು ಕಾರಣಾಂತರಗಳಿಂದ ಊರು ಪಲಾಯನ ಆಗಿದೆ. ಇಲ್ಲಿಂದ ಪಲಾಯನ ಆಗಿರ್ತಕ್ಕಂಥ ಅವರ ಪೂರ್ವಿಕರ ಹೇಳಿಕೆ ಪ್ರಕಾರ ಅಲ್ಲಿನ ಅವರವರೆಲ್ಲ ಕೂಡ ಎಲ್ಲ ಶುಭ ಕಾರ್ಯಗಳಿಗೂ ಬಂದು ದೇವಸ್ಥಾನವನ್ನ ಬೆಳೆಸ್ತಾ ಇರ್ತಾರೆ. ಇದಕ್ಕೆ ಮುಖ್ಯವಾಗಿ ಇದನ್ನು ಮನಿಯಾನ್ಪಲ್ಲಿಗೆ ಸೇರಿಸಿದ್ದಾರೆ. ಇದು ಮೊದಲು ಸಂಜೀವಪುರ ಅಂತಿತ್ತು. ಇಲ್ಲಿ ಊರು ಇಲ್ಲದೆ ಇರೋ ಕಾರಣ ಮನಿಯಾನಹಳ್ಳಿ ಗ್ರಾಮ, ರೋಣೂರು ಹೋಬಳಿ, ಮನಿಯಾನಹಳ್ಳಿ, ಮಜ್ರಾ, ಸಂಜೀವಪುರ ಅಂತ ನಮಗೆ ನೇಮಕಾತಿ ಆಗಿದೆ. ಇದರಲ್ಲಿ ಒಂದು ರಾಮಕೋಟಿ ಅಂತ ಮೊದಲು ಪ್ರಯತ್ನ ಮಾಡಿದ್ರು. ಮನಿಯಾನಪಲ್ಲಿ ಗ್ರಾಮಸ್ಥರ ಅಂತ ಶ್ರೀಯುತ ನಾರಾಯಣಪ್ಪ ಮತ್ತು ನಂಜುಂಡರೆಡ್ಡಿ ಮತ್ತು ಇತರ ಗ್ರಾಮಸ್ಥರು ಸೇರಿಕೊಂಡು ಮೊಟ್ಟ ಮೊದಲನೇದಾಗಿ ರಾಮಕೋಟೆಯನ್ನ ಪ್ರಾರಂಭ ಮಾಡಿದ್ರು. ಸುಮಾರು 15-16 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಭಗವಂತನಿಗೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಅನುಕೂಲ ಆದಂತಹ ಭಕ್ತಾದಿಗಳು ಇಲ್ಲಿ ನೋಡಿ ಟೈಲ್ಸ್ ಹಾಕಿರಿಸೋದಾಗಲಿ, ಆ ಭಗವಂತನಿಗೆ ಬೆಳ್ಳಿ ಆಭರಣಗಳು ಮಾಡಿಸಿರೋದು, ಈ ರೀತಿಯಾಗಿ ದೇವಸ್ಥಾನವನ್ನು ಬಹಳಷ್ಟು ಬೆಳೆಯುತ್ತಾ ಬಂದಿದ್ದಾರೆ. ಆದ್ದರಿಂದ ಇಂಥ ದೇವಸ್ಥಾನದಲ್ಲಿ ಒಂದು ಕಳ್ಳತನ ಆಗಿದೆ. ನಮ್ಮ ದೇವ್ರ ದಯೆ, ನಾವು ದೇವರಲ್ಲಿ ಬೇಡ್ಕೊಂಡ್ವು, ಕಳ್ಳರು ಕೂಡ ಸಿಕ್ಕಿದ್ದಾರೆ. ಆ ಭಗವಂತನ ದಯೆಯಿಂದ ಪೊಲೀಸರ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕೂಡ ಆದ್ಮೇಲೆ ಮಾರನೇ ದಿನ ಮಾಡಿದ್ರ? ಹೌದು ಸರ್, ಮಾರನೇ ದಿನ ಮಾಡಿದ್ದೀವಿ. ಸರಿ, ಪೊಲೀಸರು ಕೂಡ ವಿಶೇಷವಾಗಿ ಅಂತ ಕೇರ್ ತಗೊಂಡಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಇವರು ಬುಲೆಟ್ ವೆಂಕಟರೆಡ್ಡಿ ಅವರು ಕೂಡ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಸಬ್ ಇನ್ಸ್ಪೆಕ್ಟರ್ ಮಾತಾಡಿ ದೇವಸ್ಥಾನಕ್ಕೆ ಅದು ರಿಕವರ್ ಮಾಡಿಸ್ತೀನಿ, ನೀವೇನು ಗಾಬರಿ ಪಡಬೇಡಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಹಣ ಮತ್ತೆ ದೇವಸ್ಥಾನಕ್ಕೆ ಬಂದರೆ ಒಂದು ದೇವಸ್ಥಾನ ಬೆಳೆಯುತ್ತೆ ಅನ್ನೋದರಲ್ಲಿ ನಮ್ಮ ಒಂದು ಮನವಿ. ಸ್ವಾಮಿ, ತುಂಬ ಸಂತೋಷ. ಈಗ ಪ್ರತಿ ವರ್ಷ ಉಂಡಿನಲ್ಲಿ ನೀವು ಓಪನ್ ಮಾಡಿದಾಗ ಎಷ್ಟು ಇರ್ತಾ ಇತ್ತು ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಒಂದು 20-25 ಸಾವಿರ ಒಂದು ವರ್ಷಕ್ಕೆ ಬೀಳ್ತಾ ಇತ್ತು ಸರ್. ನೀವು ಓಪನ್ ಮಾಡ್ತಾ ಇದ್ರಲ್ಲ ರಾಮಕೋಟಿಗೋಸ್ಕರ, ಎಷ್ಟು ಇರ್ತಾ ಇತ್ತು? 25-30. ಅಂದ್ರೆ ಈ ವರ್ಷ ಕೂಡ ಅಷ್ಟು ಇರೋದು? ಈ ವರ್ಷ ಓಪನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಈ ವರ್ಷ ನಮಗೂ ಅಲ್ಲಿ ಸ್ವಲ್ಪ ಇದಾಯಿತು. ಅದಕ್ಕೋಸ್ಕರ ಸ್ವಾಮಿ ಇದಾಗಿತ್ತು, ಊಟಕ್ಕೆ ವ್ಯವಸ್ಥೆ ಸಿಟ್ಟು. ಅದು ಯಾವಾಗ ಒಂದು ದಿವಸ ಬಂದು ಆ ಶೆಡ್ ಅದು ನಮ್ಮೂರು 5 ಬ್ರಾಹ್ಮಣ ರೆಡ್ಡಿ ಬಾಸಂಗಿದ್ರು. ಮತ್ತೆ ಹಾಗಾಗಿ ನೀವು ಉಂಡಿ ಓಪನ್ ಮಾಡಿಲ್ಲ. ಯಾಕಂದ್ರೆ ಅದು ಮಾಡಿಬಿಟ್ಟು ರೂಮ್ ಕಟ್ಟೋಣ, ಇಲ್ಲಿ ಯಾರಾದ್ರೂ ಬಂದು ಏನಾದ್ರು ಕೆಲಸ ಮಾಡೋದಾಗ ಏನಾದ್ರು ಉಂಡಿ ಓಪನ್ ಮಾಡಿದ್ರೆ ಅಷ್ಟು ಇರ್ತಾ ಇಲ್ಲ. ಮಾಡೋಣ ಅಂತ ಅವತ್ತು ಅಂದ್ಕೊಂಡೆ. ರಾಮಕೋಟೆ ಮುಗಿದ ಅವತ್ತು ಸ್ವಾಮಿ ಬೀಕೆ ಕೊಟ್ಟಕ್ಕೆ ಬಂದ್ರು. ಬೇಡ ಸ್ವಾಮಿ, ಇವತ್ತು ಮಾಡೋದು ಬೇಡ, ಅದೇನೋ ಸೆಟ್ ರೆಡಿ ಮಾಡಾಗ ಅದು ಇಟ್ಕೊಂಡು ಕಟ್ಟೋಣ, ರೂಮ್ ಕಟ್ಟೋಣ ಅಂತ ಅವತ್ತು. ಅಂದಾಜು ಎಷ್ಟು ಇರ್ಬೋದು? ಹಂಗಾದ್ರೆ ಒಂದು 50,000. ಒಂದು 50,000 ತನಕ ಯಾಕಂದ್ರೆ 1.5 ವರ್ಷ ಆಗಿದೆ ಸಿಕ್ಕಿರ್ಬೋದು. ಓಕೆ. ಇಲ್ಲಿ CC ಕ್ಯಾಮ್ರಾಗಳು ಏನು ಅಳವಡಿಸಿಲ್ಲ? ಇಲ್ಲ ಸರ್, ಇದುವರೆಗೆ ಏನೂ ಇಲ್ಲ, ಅಂತದಾಗಿಲ್ಲ, ಹಣಕಾಸು ಅಳವಡಿಸಿಲ್ಲ. ಇವಾಗ ನಾವು ಇದೇನೋ ಇದು ಮಾಡಿದ್ದೀವಿ. ಒಂದು ಮೈಕು, ಅದಕ್ಕೆ ಮೇಯಕ್ಕೆ ಹಾಕಿರುವ ವೈರು, ಒಂದು ಪೆನ್ ಡ್ರೈವ್,
ಇವೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಇವೆಲ್ಲ ಎತ್ಕೊಂಡು ನಾವು ಅದಕ್ಕೋಸ್ಕರ ಏನು ಅಲ್ಲಿ ಅವ್ರವ್ರು ಬಂದು ಕೊಡ್ತಾ ಇದ್ದಕ್ಕೋಸ್ಕರ ಇದು ಮಾಡಿ ಸ್ವಲ್ಪ ಸೀಟ್ ರಚಿತ ಮಾಡ್ತೀವಿ, ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ವಿ. ನಾವು 18 ವರ್ಷ ನಾವು ಕೂಡ ಮುಗಿಸಿದ್ವಿ. 18 ವರ್ಷದಿಂದ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಏನೋ ಉಂಡಿಗಳು ಬಂದ ಕಾಸು ನಾವೇನು ಇದು ಮಾಡ್ತಾ ಇಲ್ಲ. ಆ ರೂಮ್ ಕಟ್ಟೋಣ ಅಂತ ಅವತ್ತು ಎತ್ಕೊಳ್ತಾ ಇದ್ದೆ ಉಂಡಿಗೆ. ಏನೋ ಭಕ್ತರು ಬಂದರು, ಒಂದು ಮೈಕ್ ಸೆಟ್ಗೆ 25,000 ಕೊಟ್ಟರು, ಇನ್ನೊಬ್ರು ಅಡುಗೆ ಸಾಮಾನು 30,000 ಕೊಟ್ಟರು, ದೊಡ್ಡ ಡಿವಿಯರ್ ಅಂತ. ಅದಕ್ಕೋಸ್ಕರ ಅದು ಬೇಡ ತೆಗೆಸೋಮ ಅಲ್ಲೇ ಇರಲಿ, ನಾವು ಅದು ರೂಮ್ ಕಟ್ಬಿಡೋಣ. ಅದು ಯಾರೋ ದುಷ್ಕರ್ಮಿಗಳು. ಓಕೆ, ಪೊಲೀಸರು ಕ್ರಮ ಕೈಗೊಂಡಿದ್ದಕ್ಕೆ ಅವ್ರು ಸಿಕ್ಕಿದ್ದಾರೆ ಕಳ್ಳರು ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಎಲ್ಲ ಕಳ್ಳರು ಸಿಕ್ಕಿದ್ದಾರಾ ಸರ್? ಕಳೆದ್ರು ಇಬ್ಬರು ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರು ಪೊಲೀಸ್ನವರು. ಒಬ್ಬರನ್ನ ಇವತ್ತು ಕರ್ಕೊಂಡ್ ಬಂದಿದ್ರು, ದೇವಸ್ಥಾನ ಬೇಡಿ ಹಾಕೊಂಡು ಬಂದಿದ್ರು. ಸರಿ, ನಮ್ಮ ಹತ್ರ ಸ್ಟೇಟ್ಮೆಂಟ್ ಇಸ್ಕೊಂಡ್ರು. ಸರಿ, ಇವಾಗ ಹೌದು ಸರ್, ಒಪ್ಕೊಂಡು ಇಲ್ಲಿ ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಶ್ರೀನಿವಾಸಪುರ ಗ್ರಾಮದವರು ಅಶ್ವಥ್ ರೆಡ್ಡಿ ಅಂತವ್ರು ಒಬ್ರು ಇದ್ದಾರೆ, ಅವರ ಪಂಚನಾಮೆ ತಗೊಂಡಿದ್ದಾರೆ. ಅಂದ್ರೆ ಇಂಥ ದೇವಸ್ಥಾನ, ಇಂಥ ಪುರಾತನ ದೇವಸ್ಥಾನ, ಇಂಥ ಶಕ್ತಿ ಇರೋ ದೇವಸ್ಥಾನ ಎಲ್ಲೂ ನೋಡಿಲ್ಲ. ಇಂಥದ್ದು ಊರಿಲ್ಲ. ಊರು ಹೆಂಗೆ ಅಂದರೆ, ಆ ಕಾಲದಲ್ಲಿ ಪುರಾತನ ದೇವಸ್ಥಾನ ಜಾಗದಲ್ಲಿ ಸರಿಯಾಗಿ ನಾವು ಜನಗಳು ನಡ್ಕೊಳ್ತೀರಾ, ಈ ದೇವರ ಹೋಗ ಶಕ್ತಿಯಿಂದ ಇಲ್ಲಿರೋದಕ್ಕಾಗದಿರೋ ಊರು ಬಿಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಸ್ವಾಮಿಗಳು ಅವ್ರ ಅಪ್ಪ ಇಲ್ಲೇ ಮಾಡಿ, ಅವರು ಇಲ್ಲೇ ಮಾಡಿ, ಇಂಥ ಕಳ್ತನ ಯಾವತ್ತೂ ಆಗಿಲ್ಲ. ಅವ್ರಿಗೇನು ತೊಂದರೆಯನ್ನು ಮಾಡಿದಾರೆ, ದೇವರು ಅವರಿಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರು ಈ ದೇವಸ್ಥಾನ ಬಿಡಿದಾರೆ, ಕಾಪಾಡಿಕೊಂಡು ಇಲ್ಲಿ ಊರಿಲ್ದರೆ ಇಲ್ದಿದ್ರು ಮಾಡ್ತಾ ಇದ್ದಾರೆ. ಈ ರೈತರೆಲ್ಲ ಸಹಾಯ ಮಾಡ್ತಾರೆ. ಅದರಿಂದ ನಾವು ಆಗ್ರಹ ಮಾಡೋದೇನೆಂದರೆ, ಅಂಥ ದೇವಸ್ಥಾನ ಹತ್ರ ಬಂದು ಕಳ್ತನ ಮಾಡಿ ಹೋಗಿದ್ದಾರೆ, ಆ ದೇವರ ದಯೆ ಸಿಕ್ಕಿದ್ದಾರೆ. ಅದು ಗುಂಡಿಗೆದಿರಲಿ, ಮೈಕ್ ಸೆಟ್ ಇರಲಿ, ಇನ್ನೊಂದಾಗಲಿ, ಏನು ಇಲ್ಲಿ ಕಳ್ತನ ಆಗಿದೆಯೋ ಅದು ರಿಕವರಿ ಮಾಡಿ ಈ ಸ್ವಾಮಿಗಳಿಗೆ ಪೊಲೀಸವ್ರು ಕೊಟ್ಬಿಟ್ರೆ, ಅವ್ರು ಆ ಕಡೆ ಏನೋ ಒಂದು ಇದು ಸೀಟು ಎಲ್ಲ ಹಾಕಿ ಏನೋ ಮಾಡ್ಕೋಬೇಕು ಅಂತ 1 ವರ್ಷದಿಂದ ತೆಗೆದಿಲ್ಲ ಅಂತೆ. ಒಂದು ವರ್ಷಕ್ಕೆ ಒಂದು 45,000 ಬಿದ್ದಂದ್ರೆ 1 ವರ್ಷಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದಿರುತ್ತೆ. ಅದರಿಂದ ದಯವಿಟ್ಟು ಪೊಲೀಸವ್ರಿಗೆ ನಾವು ಹೇಳೋದೇನೆಂದರೆ, ಇಂತಹ ಕಳ್ಳರಿಗೆ ಸಪೋರ್ಟ್ ಮಾಡಿದರೆ, ಏನು ಸಹಾಯ ಮಾಡಿದ್ರೆ, ಇಂಥ ತಾಲೂಕಲ್ಲಿ ಇವಾಗ ಸ್ವಾಮಿ ಗಿಮೇನಾದಿದ್ರು ಅವ್ರು ಸಾಯಿಸೋಕ್ಕೂ ರೆಡಿ ಇದ್ರು. ಹೌದು, ಯಾಕೆಂದ್ರೆ ಊರಿಲ್ಲ. ಸಾಯಿಸೋಕೆ ರೆಡಿ ಇದ್ದಾಗ ಏನೋ ದೇವ್ರ ದಯ ಅವರು ಎಲ್ಲ ಇವರು ಎಲ್ಲ ಕಟ್ಟಿಗೆ ಎತ್ಕೊಂಡು ಹೊಡೆದು ಎಲ್ಲ ಮಾಡಿದ್ದಾರೆ. ಅಂಥವ್ರಿಗೆ ಒಂದು ಕಠಿಣ ಶಿಕ್ಷೆ ಮಾಡಿ ಅದೇನಿದ್ರು ರಿಕವರಿ ಮಾಡಿ ನಮ್ಮ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಆಗ್ರಹ.